ಹಾಯ್ ನಮಸ್ಕಾರ ಎಲ್ಲರಿಗೂ. ಕವಿತಾ ಜಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ಎಲ್ಲ ನಾಗಪ್ಪನಿಗೆ ಹಾಲೆರಿಯಕ್ಕೆ ಹೋಗ್ತಾ ಇದ್ದೀವಿ. ಊರ ಕಡೆ ಎಲ್ಲ ಊಟ ಎಲ್ಲ ಇರುತ್ತೆ, ಸಿಟಿಗಳಲ್ಲೆಲ್ಲ ಊಟ ಇರೋಲ್ಲ. ಹಾಗಾಗಿ ದೇವಸ್ಥಾನಗಳಲ್ಲೆಲ್ಲ ನಾಗಪ್ಪನ ವಿಗ್ರಹ ಇರುತ್ತೆ, ಅಲ್ಲೇ ಹೋಗಿ ಹಾಲು ಎರೆದ್ಬಿಟ್ಟು ಬರಬೇಕಷ್ಟೆ. ನಾವು ಮತ್ತು ನಮ್ಮ ಪಕ್ಕದ ಮನೆಯವರು ಮಕ್ಕಳೆಲ್ಲ ಹೋಗಿ ನಾಗಪ್ಪನಿಗೆ ಪೂಜೆ ಮಾಡಿಕೊಂಡು ಹಾಲು ಎರೆದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ನಾಗಪ್ಪನಿಗೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಕಾಯಿ ಒಡೆದು ಪೂಜೆ ಮಾಡಿಕೊಂಡು ನಾಗಪ್ಪನಿಗೆಲ್ಲ ಹಾಲು ಎರಿತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಪೂಜೆ ಎಲ್ಲ ಚೆನ್ನಾಗಾಗಿದೆ. ನಮ್ಮ ಕಡೆ ಎಲ್ಲ ನೈವೇದ್ಯಕ್ಕೆ ಒಬ್ಬಟ್ಟು ಅಥವಾ ಕಡುಬು ಅಂತ ಮಾಡ್ತೀವಿ, ಅಥವಾ ಎಳ್ಳುಂಡೆ, ಕಡಲೆ ಕಳುಸ್ಲಿ ಈ ಥರ ಎಲ್ಲ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತವೆ. ಒಂದೊಂದು ಊರ ಕಡೆ ಒಂದೊಂದು ಪದ್ಧತಿಗಳಿರ್ತವೆ. ನೀವೆಲ್ಲ ಹೇಗೆ ಮಾಡ್ತೀರಾ? ನಿಮ್ಮೂರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಯಾವ ರೀತಿ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ಹಾಗೆ ದಾರದೆಲೆನೂ ಕೂಡ ಹಾಕ್ತಾ ಇದ್ದೀನಿ ನಾಗಪ್ಪನಿಗೆ. ದಾರದೆಲೆ, ಹತ್ತಿ ಬಟ್ಟೆ ಅಂತ ಮಾಡಿಬಿಟ್ಟು ಹಾಕ್ತೀವಿ, ಹತ್ತಿ ಬಟ್ಟೆನೂ. ಹಾಗೆ ಪೂಜೆ ಕೂಡ ಚೆನ್ನಾಗಾಯಿತು. ಮಕ್ಕಳೆಲ್ಲ ಬಂದಿದ್ರಲ್ವ, ನಮ್ಮನ್ನು ನೋಡಿ ನಾವು ಮಾಡ್ತೀವಿ ಅಂತ ಅವರು ಕೂಡ ಮಾಡ್ತಾಯಿದ್ರು ಪೂಜೆನ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಪೂಜೆ ಮಾಡ್ತೀರಂತ ಕಮೆಂಟ್ ಮಾಡಿ ಇಲ್ಲಿ. ಹಾಗೇನೆ ಹಾಗೆ ನಾಗಪ್ಪನಿಗೆಲ್ಲ ಹಾಲು ಎರೆದ್ಬಿಟ್ಟು ಇಲ್ಲಿ ಚಾಮುಂಡೇಶ್ವರಿ ಟೆಂಪಲ್ ಇತ್ತು ಪಕ್ಕದಲ್ಲೇನೆ. ಹಾಗೆ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡ್ಬರೋಣ ಅಂತ ಮಾಡ್ಕೊಂಡ್ಬಂದ್ವಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರುತ್ತೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದಾನಲ್ಲ ಚೋಟು ನೋಡಿ ಎಷ್ಟು ಬರೀ ಕುಂಕುಮ ಮಾಡ್ಕೊಂಡಿದ್ದಾನೆ. ನಾವು ಕೂಡ ಪೂಜೆ ಮಾಡ್ತೀವಂತ ಮಕ್ಕಳು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಬರ್ತೀರಿ ಫೋಟೋ ನೋಡ್ಬೇಕಾ? ಇವು ನನ್ನ ಫ್ರೆಂಡು ಹಂಗೆ ಹಾಕ್ಬಾರ್ದು ಅಂತೇಳಿ ಹಾಡು ಹೇಳ್ಕೊಂಡು ಹಾಕ್ತಾ ಇದ್ದಾರೆ. ನನ್ನ ಮಕ್ಕಳು ಕೂಡ ಪೂಜೆ ಮಾಡಿದರು. ಹಾಗೇನೆ ಪೂಜೆ ಎಲ್ಲ ನಾಗಪ್ಪನಿಗೆ ಹಾಲು ಎರೆದ್ಬಿಟ್ಟು ಚಾಮುಂಡಿ ಟೆಂಪಲ್ಗೆ ಹೋದ್ವಿ. ಅಲ್ಲೇ ಪಕ್ಕದಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಅಲ್ಲಿಂದನೂ ಕೂಡ. ನೀವು ನಿಮ್ಮೂರಲ್ಲಿ ಯಾವ ರೀತಿ ಮಾಡ್ತೀರಾ ನಾಗರ ಪಂಚಮಿ ಹಬ್ಬನ? ನೈವೇದ್ಯಕ್ಕೆ ಏನೆಲ್ಲ ಇಡ್ತೀರಾ ಕಮೆಂಟಲ್ಲಿ ಹೇಳಿ.